ನಾಮಿನೇಷನ್ಗೆ ಇವತ್ತು ಬಂದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಮತ್ತು ಸಮರ್ಥ್ ಅವರು ನಾಮಿನೇಷನ್ ಹಾಕಕ್ಕೆ ಹೋಗಿದ್ದಾರೆ. ನನಗೆ 100% ಭರವಸೆ ಇದೆ, ಸಮರ್ಥ್ ಅವ್ರು ಗೆಲ್ತಾರೆ. ಒಂದು ಹೊಸ ಜನ್ರೇಷನ್ನು, ಶಾಮನೂರು ಶಿವಶಂಕರಪ್ಪ ಸಾಹೇಬರ ವಂಶದ ಕುಡಿ, ಒಂದು ಹೊಸ ಜನ್ರೇಷನ್ ರಾಜಕೀಯಕ್ಕೆ ಬರ್ತಿದೆ. ಜನರು ಖಂಡಿತವಾಗೂ ಆಶೀರ್ವದಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಾನು ನಮ್ಮ ದಕ್ಷಿಣ ಕ್ಷೇತ್ರದ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಸಮರ್ಥವಾಗಿದ್ದಾರೆ, ಅವ್ರನ್ನ ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ಎಲ್ಲ ಅಲ್ಪಸಂಖ್ಯಾತರಿಗೂ ನಾನೊಂದು ಮನವಿ ಮಾಡ್ತೀನಿ. ಅಲ್ಪಸಂಖ್ಯಾತರ ಬಗ್ಗೆ, ಮೈನಾರಿಟೀಸ್ ಬಗ್ಗೆ, ಮುಸ್ಲಿಂ ಸಮುದಾಯದವರ ಬಗ್ಗೆ ನಾನು ಸೇರಿದಂತೆ ನಾವು ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಜೊತೆ ಖಂಡಿತವಾಗೂ ಇರ್ತೀವಿ. ನಾನು ನಿಮಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ಮೈನಾರಿಟೀಸ್ ಹಿತವನ್ನು ಕಾಂಗ್ರೆಸ್ ಅವರು ಮಾತ್ರ ರಕ್ಷಿಸೋದಕ್ಕೆ ಸಾಧ್ಯ. ನಿಮ್ಮ ಜೊತೆ ನಾವಿದ್ದೀವಿ. ಎಷ್ಟು ಚಿಕ್ಕ ಪುಟ್ಟ ಅಸಮಾಧಾನಗಳಿರ್ಬೋದು, ದಯವಿಟ್ಟು ಕೈ ಮುಗಿದು ನಾನು ದಾವಣಗೆರೆ ಎಲ್ಲ ಮುಸ್ಲಿಂ ಬಾಂಧವರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಈ BJP ಅಯೋಗ್ಯರಿಗೆ, BJP ಮುಟ್ಟಾಳರಿಗೆ ಓಟ್ ಹಾಕಬೇಡಿ. ನಿಮ್ಮ ಕುಟುಂಬದ ಬಗ್ಗೆ ಪ್ರಶ್ನೆ ಮಾಡಿದವರು BJP ಅವರು, ನಿಮ್ಮ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿದವರು BJP ಅವರು, ನಿಮ್ಮ ಕುಟುಂಬದ ಹೆಣ್ಣುಮಕ್ಕಳ ಬಗ್ಗೆ ಕೇವಲವಾಗಿ ಮಾತಾಡಿದವರು BJP ಅವರು. ಇವತ್ತು ನೀವು ಯಾವುದೋ ಅಸಮಾಧಾನಕ್ಕೆ BJPಗೆ ಓಟ್ ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಅಸ್ತಿತ್ವಕ್ಕೆ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತಾ, ಈ BJP ಅಸಮರ್ಥರಿಗೆ, ಅಯೋಗ್ಯರಿಗೆ ನೀವು ಪಾಠ ಕಲಿಸ್ತೀರಾ ಅಂತ ನಂಬಿಕೆ ನನಗಿದೆ ಸರ್. ಸರ್ ಈಗ ನೋಡಿ, ಈಗ ಅವ್ರು ಯಾರು ಕ್ಯಾಂಡಿಡೇಟ್ ಆಯ್ಕೆ ಆಗಿದ್ದಾರೆ, ಅವ್ರಿಗೂ ಒಂದು ಕುಟುಂಬ ಹಿನ್ನೆಲೆ ಇದೆ. ಈಗ ನೀವು ಕುಟುಂಬ ರಾಜಕಾರಣ ಮಾತಾಡೋದಾದ್ರೆ BJP ಕ್ಯಾಂಡಿಡೇಟ್ ಅವ್ರ ತಂದೆನೂ ರಾಜಕಾರಣದಲ್ಲಿದ್ದವ್ರೆ, JDS ಅಲ್ಲಿ ಇದ್ದವ್ರೆ. ಇಲ್ಲಿ ಏನಾಗಿದೆ ನೋಡಿ ಸರ್, ಸಮರ್ಥ್ ಅನ್ನೋ ವ್ಯಕ್ತಿ, ಆತ ಆಸ್ ಎನ್ ಇಂಡಿವಿಜುವಲ್ ಆತ ಕೇಪಬಲ್ ಇದ್ದಾನೆ. ಹೊಸ ಜನ್ರೇಷನ್ ಬರಲಿ, ನಾನು ಇಲ್ಲ ಅಂತಿಲ್ಲ. ನೋಡಿ ಸರ್, ಎಲ್ಲ ಈಕ್ವೇಷನ್ಸ್ ಅಲ್ಲಿ ಹೈಕಮಾಂಡ್ ಇವತ್ತು ನಾವು ಯಾರು ನೋಡಿ, ಹೈಕಮಾಂಡ್ ಇವತ್ತು ಮುಸ್ಲಿಂ ಬಾಂಧವರು ಕೊಟ್ಟಿದ್ರು, ನಾವೆಲ್ಲರೂ ಗೆಲ್ಲಿಸ್ಕೊಂಡ್ಬರ್ತಿದ್ವಿ. ಇವತ್ತು ಆ ಹುಡುಗನ ಕೊಟ್ಟಿದ್ದಾರೆ, ಎಲ್ಲರೂ ಸೇರಿ ಗೆಲ್ಲಿಸ್ತಾರೆ. ನನಗೆ ನಂಬಿಕೆ ಇದೆ, ಸಮರ್ಥನ ಅತ್ಯಂತ ಅಧಿಕ ಮೆಜಾರಿಟಿಯಲ್ಲಿ ಗೆಲ್ಲಿಸ್ತಾರೆ ಅಂತ. ಯುವಕರು ಬರ್ಬೇಕಂತ ಅಂದ್ರೆ ಕೇವಲ ದುಡ್ಡಿನ ಮನೆಗೆ ಬರ್ಬೇಕಾ, ಇಲ್ಲ ಪಂಚರಾಕ್ ಅವ್ರ ಮನೆಗೆ ಬರ್ಬೇಕಾಗ್ತದೆ? ಈಗ ವೆರಿ ಸಿಂಪಲ್, ನನಗೆ ಯಾವ ಬ್ಯಾಕ್ ಗ್ರೌಂಡ್ ಇತ್ತು? ಪಾರ್ಟಿ ಟಿಕೆಟ್ ಕೊಡ್ಲಿಲ್ವಾ? ನನಗೆ ತಂದೆ ತಾಯಿ ಇಲ್ಲ, ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ಜಾತಿ ಹಿನ್ನೆಲೆ ಇಲ್ಲ, ಯಾವುದೇ ಕಾರ್ಡ್ ಇಲ್ಲದೆ ನನ್ನ ತಂದು ಎಂಥವ್ರ ಮೇಲೆ ನಿಲ್ಲಿಸಿದ್ರು, ಪಕ್ಷ ಗೆಲ್ಸ್ಕೊಂಬಂತಲ್ಲ. ಎಲ್ಲೆಲ್ಲಿ ಯಾರ್ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅನ್ನೋ ಈಕ್ವೇಷನ್ಸ್ ಮೇಲೆ ನಾವು ಟಿಕೆಟ್ ಕೊಡ್ತೀವಿ ಸರ್. ಇಲ್ಲಿ ಇದು ಅಂತಲ್ಲ, ಬಟ್ ಎಲ್ಲ ನನಗೆ ನಂಬಿಕೆ ಇದೆ. ಈಗ MLC ಮಾಡಿದ್ದೀವಿ ಆಲ್ರೆಡಿ ಒಂದು ಮುಸ್ಲಿಂ ಬಾಂಧವರಿಂದ. ಎಲ್ಲ ರೀತಿ ಮುಸ್ಲಿಂ ಬಾಂಧವರಿಗೆ ಗೌರವ ಕೊಡೋದು ನಮ್ಮ ಪಕ್ಷದ ಜವಾಬ್ದಾರಿ. ನಾನು ಮುಸ್ಲಿಂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನಿಮ್ಮನ್ನು ಕೇವಲವಾಗಿ ಮಾತಾಡೋ BJPಗೆ ಒಂದು ಓಟು ತಾವು ಹಾಕಬಾರ್ದು. ಸರ್, ಗ್ಯಾರಂಟೀಸ್ ಆರ್ ಬ್ಯಾಕ್ ಫೈರಿಂಗ್ ಅಂತ ಹೇಳ್ತಿದ್ದಾರೆ. ನೋ ಸರ್, ಹೆಂಗ್ ಸರ್ ಬ್ಯಾಕ್ ಫೈರ್ ಆಗುತ್ತೆ? ನಾವು 4 ಲಕ್ಷ ಕೋಟಿ ಬಡ್ಜೆಟಲ್ಲಿ 58,000 ಕೋಟಿ ಗ್ಯಾರಂಟಿ ಖರ್ಚು ಮಾಡ್ತೀವಿ. ಬಡವ್ರ ಮನೆಗೆ 2,000 ಕೊಟ್ಟರೆ ಇದು ಬ್ಯಾಕ್ ಫೈರಾ? ಬಡವ್ರ ಹೆಣ್ಮಗುಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂದರೆ ಬಸ್ಸಲ್ಲಿ ಹೋಗಿ ಫ್ರೀಯಾಗಿ ಅರ್ಶಿನ ಕುಂಕುಮ ಕೊಟ್ಟು ಬರ್ತಾರೆ, ಅದು ಬ್ಯಾಕ್ ಫೈರಾ? ಇಂದಿರಾ ಕಿಟ್ ಅಂತ ಕೊಡ್ತಿದ್ದೀವಿ, ಅದು ಬ್ಯಾಕ್ ಫೈರಾ? ಅಕ್ಕಿ ಕೊಡ್ತಾ ಇದೀವಿ, ಅದು ಬ್ಯಾಕ್ ಫೈರಾ? ಯುವ ನಿಧಿ ಕೊಡ್ತಿದ್ದೀವಿ. ಗ್ಯಾರಂಟಿಗಳು ಖಂಡಿತವಾಗೂ ನಮ್ಮ ಸರ್ಕಾರದ ಗ್ಯಾರಂಟಿ ಅದು. So you are saying pro incumbency is there? ಇಲ್ಲ ಸರ್, ಅಂತ ಇನ್ಕಂಬೆನ್ಸಿ ಏನಿಲ್ಲ. ನನಗೆ ನಂಬಿಕೆ ಇದೆ, ಒಂದು 40-50 ಮೆಜಾರಿಟಿಯಲ್ಲಿ ಸಮರ್ಥ್ ಅವ್ರು ಗೆಲ್ತಾರೆ. ನೋಡಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಶಾಮನೂರು ಶಿವಶಂಕರಪ್ಪನವ್ರ ಸಾಹೇಬ್ರದ್ದು ಕೊಡುಗೆ ಇದೆ ದಾವಣಗೆರೆಗೆ. ಅವರು ಹೆಜ್ಜೆ ಗುರುತನ್ನು ಬಿಟ್ಟೋಗಿದ್ದಾರೆ, ಆ ಕುಟುಂಬದ ಕುಡಿ ಒಂದು ಬಂದಿದೆ. ಅದೇ ಅಲ್ಲದೆ ಸಮರ್ಥ್ ಎಸ್ ಅನ್ ಇಂಡಿಪೆಂಡೆಂಟ್, ಐ ಆಮ್ ಟೆಲ್ಲಿಂಗ್ ಯು, ಎಫಿಷಿಯನ್ಸಿ ಇದ್ದಾನೆ. ನನಗೆ ಆ ಹುಡುಗನ ಬಗ್ಗೆ ಗೊತ್ತು. ಖಂಡಿತವಾಗೂ ಆ ಹುಡುಗ ವಿಧಾನಸೌಧಕ್ಕೆ ಬರ್ತಾನೆ, ದಾವಣಗೆರೆನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾನೆ. ನಾನೆಲ್ಲ ದಾವಣಗೆರೆ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಲ್ಲರಪ್ಪ, ಜೀವನ ಎಲ್ಲ ನೀವು ಮೋದಿ 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 ಅಂತ ಹೋದ್ರಿ. ಯಂಗ್ಸ್ಟರ್ಸ್ ನಾನು ಹೇಳೋದು, ನೀವು ಟ್ರಾಲ್ ಮಾಡಿ, ರೀಲ್ ಮಾಡಿ, ಏನು ಬೇಕಾದರೂ ಮಾಡಿ, ಒಂದು ಯೋಚನೆ ಮಾಡಿ, ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ? ಇವತ್ತು ಪೆಟ್ರೋಲ್ ಡೀಸೆಲ್ಲು ಆ ಕಡೆ ಬ್ಯಾರಲ್ಸ್ ಬರೋಕ್ಕಾಗದೆ, ಇವತ್ತೊಂದು ಜಲಸಂಧಿ ಕ್ಲೋಸ್ ಆಗ್ತಿದೆ. ನಮ್ಮ ದೇಶದ ಪ್ರಧಾನಿಗಳ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿದೆ? ಇವತ್ತು ಇಂಡಿಯಾ ಪಾಕಿಸ್ತಾನ ವಾರ್ನ ಡೊನಾಲ್ಡ್ ಟ್ರಂಪ್ ಎಲ್ಲ ನಿಲ್ಲಿಸಿದ್ದು ಅಂತ 56 ಇಂಚಿನ ಎದೆಗಾರಿಕೆ ಇರೋ ವ್ಯಕ್ತಿಗೆ ಹೇಳಕ್ಕೆ ಬರಬೇಕಲ್ಲ. ನೀವು ಯಾವುದರಿಂದ ಹೋಗ್ತಾ ಇದ್ರೆ? ಏನು ಅಭಿವೃದ್ಧಿ ಆಗಿದೆ BJPಯಿಂದ? ಏನು ಅಭಿವೃದ್ಧಿ ಆಗಿದೆ? BJP MPಗಳು, ಕರ್ನಾಟಕದಲ್ಲಿರ್ತಕ್ಕಂಥ BJP MPಗಳು ಎಷ್ಟು ಜನ ನಮ್ಮ ಜನರ ಸಮಸ್ಯೆನ ಕೇಳ್ತಿದ್ದಾರೆ? ಇದೆಲ್ಲ ನೀವು ಯೋಚನೆ ಮಾಡಬೇಕಲ್ಲ. ಬರೀ ಸಿಂಪ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡೋದಕ್ಕಿಂತ ನಾನು ಒಂದು ಯೋಚನೆ ಹೇಳ್ತಾ ಇದ್ದೀನಿ, ಕೊಡಿ ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡಿ. ನಾವು ಬದಲಾವಣೆಗೋಸ್ಕರನೇ ಬಂದಿರೋದು, ಸಮರ್ಥನ ಹುಡುಗರು ಚೇಂಜ್ಗೋಸ್ಕರನೇ ಬಂದಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ 270 ಹಳ್ಳಿ ಸುತ್ತಿದ್ದೀನಿ ಸರ್. ಬೆಳಗ್ಗೆ 6 ಗಂಟೆಗೆ ಬ್ಯೂರೋಕ್ರಸಿನ ಕರ್ಕೊಂಡೋಗಿ ನೆಲದ ಮೇಲೆ ಕುತ್ಕೊತೀನಿ. 270 ಹಳ್ಳಿ ಸುತ್ತಿದ್ದೀನಿ, 10 ಆಂಬುಲೆನ್ಸ್ ಬಿಟ್ಟಿದ್ದೀನಿ, 12 ನಿಮಿಷಕ್ಕೆ ಪೇಷಂಟ್ನ ಪಿಕಪ್ ಮಾಡ್ತೀನಿ, 16 ವಾರ್ಡಲ್ಲಿ ಮನೆಗೆ ಹೋಗಿ ಕಷ್ಟ ಕೇಳಿದ್ದೀನಿ.
ನನ್ನ ಜನ್ರೇಷನ್ ಬಂದಿದ್ದಕ್ಕೆ ತಾನೇ ಇವೆಲ್ಲ ಸಾಧ್ಯ ಆಗ್ತಿರೋದು. ಇವತ್ತು ಕನೆಕ್ಟಿವಿಟಿ ಡೆವಲಪ್ ಮಾಡ್ತಿದ್ದೀನಿ, ಕಂಜೆಸ್ಟೆಡ್ ರೋಡ್ಸ್ನ ವೈಡನ್ ಮಾಡೋಕ್ಕೆ ಗಟ್ಟಿ ತೀರ್ಮಾನ ತೊಗೊತಿದ್ದೀನಿ. ನಾವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ರಾಜಕೀಯಕ್ಕೆ ಬಂದಿದ್ದಲ್ಲ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಬಂದಿದ್ದು ಸರ್. ಸರ್ ನೀವು ಒಂದು ಕನೆಕ್ಟಿವಿಟಿ ಮನೆಯಿಂದ ಬರ್ಬೇಕಾ ಅವರೆಲ್ಲರೂ ಪ್ರಶ್ನೆ ಆಗಿರೋದು. ಸರ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು ಸರ್? ಸರ್ ಇಲ್ಲ, ಇಲ್ಲ, ಅಲ್ಲ. ಬಿಜೆಪಿ ವ್ಯತ್ಯಾಸ ಏನು? ಇದೆ, ಅವರಲ್ಲಿದೆ, ಇಲ್ಲ ಇಲ್ಲ, JDS ಅಲ್ಲಿದೆ. ನಾನು ಹಂಗೆ ಹೇಳ್ತಾ ಇಲ್ಲ ಸರ್. ಈಗ ನೋಡಿ, ವಿಜಯೇಂದ್ರಣ್ಣ ಅವರು ಯಡಿಯೂರಪ್ಪರ ಮಗು ಅನ್ನೋ ಕಾರಣಕ್ಕಿಂತ ಅವರು ಬಿಜೆಪಿಗೆ ಕೊಡುಗೆ ಇದೆ ಅದು ಅಂತ ಅವ್ರು ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಸಮರ್ಥ ಅವರು ಶಾಮನೂರು ಶಿವಶಂಕರಪ್ಪನವ್ರ ಮೊಮ್ಮಗ ಅನ್ನೋದ್ರ ಜೊತೆ ಸಮರ್ಥಗೊಂದು ಕೇಪಬಿಲಿಟಿ ಇದೆ, ಆ ಹುಡುಗನಿಗೆ ಎಲಿಜಿಬಿಲಿಟಿ ಇದೆ. ಆ ಆಸ್ಪೆಕ್ಟ್ ಅಲ್ಲಿ ಮತ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲ, ನನಗೆ ನಂಬಿಕೆ ಇದೆ ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ, ಅಲ್ಪಸಂಖ್ಯಾತರು ನಮ್ಮ ಜೊತೆ ನಿಲ್ತಾರೆ, ಕಾಂಗ್ರೆಸ್ನ ಗೆಲ್ಲಿಸ್ತಾರೆ. ಈ ಬಿಜೆಪಿ ಕೋಮುವಾದಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಫೈಟ್ ತರ್ತಾ ಇದ್ದಾರೆ. ನಾನೆಲ್ಲ ಹಿಂದೂ ಯುವಕರಿಗೆ ಹೇಳ್ತೀನಿ, ನೋಡ್ಗುರು, ನಾನು ಹಿಂದೂನೇ, ನನ್ನ ಎದೆ ಸೀಳಿದ್ರೇನು ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ. ನಾನು ಹೇಳೋದು ಇಷ್ಟೇ, ಈ ಬಿ ಜೆ ಪಿಯವ್ರು ಸುಮ್ಮನೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ. ನಾಳೆ ಹೆಚ್ಚು ಕಡಿಮೆ ಕೇಸ್ ಹಾಕ್ಸ್ಕೊಂಡ್ರೆ ನಿನ್ನ ಹೆಂಡ್ತಿ ಮಕ್ಕಳು ಅಲ್ಲಿ FIR ಆದಾಗ ಹೆಂಡ್ತಿ ಮಕ್ಕಳು ಬಂದು ಬೇಲ್ ಕೊಡೋಕ್ಕೆ ಶ್ಯೂರಿಟಿಗೆ ಬರ್ತಾರೆ. ಒಬ್ಬ ಅಲ್ಲಿ ವಿಜಯೇಂದ್ರನೂ ಬರಲ್ಲ, ಯಡಿಯೂರಪ್ಪ ಸಾಹೇಬರು ಬರಲ್ಲ, ಯಾರೂ ಬರಲ್ಲ. ದಯವಿಟ್ಟು ಯೋಚನೆ ಮಾಡಿ, ನೀನೇನಾದರೂ ರಾಜಕಾರಣದಲ್ಲಿ ಮಾಡೋಂಗಿದ್ರೆ ಬಾ. ವಿಜಯೇಂದ್ರನೇನೋ ಮಾಡೋಕ್ಕೋ, ಯಡಿಯೂರಪ್ಪನೇನೋ ಮಾಡೋಕ್ಕೋ, ಇಲ್ಲ ಮೋದಿಯವ್ರು ಏನೋ ಮಾಡಿ 11 ವರ್ಷದಿಂದ ಏನು ಕಡ್ದು ಕಟ್ಟೆ ಹಾಕಿದ್ರು ಗುರು, ಏನು ಕಡ್ದು ಕಟ್ಟೆ ಹಾಕಿದ್ರು? ಯೂತ್ಸ್ ಯೋಚನೆ ಮಾಡಿ, ಸ್ವಲ್ಪ ಬದಲಾವಣೆ. ಯಂಗ್ಸ್ಟರ್ಸ್, ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸು ಜೆನ್ಸಿಗಳು ಬರ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ, ಈ ಬಾರಿ ಸಮರ್ಥಗೆ ಆಶೀರ್ವಾದ ಮಾಡಿ. ನನಗೆ ದಾವಣಗೆರೆ ಯುವಕರ ಮೇಲೆ ನಂಬಿಕೆ ಇದೆ. ಯುವಕರಿಗೆ ಅವಕಾಶ ಕೊಡಿ, ಯುವಕರಿಗೆ ಅವಕಾಶ ಕೊಡಿ. ಕೆಸರಲ್ಲಿರೋ ಕಮಲವನ್ನು ಕೆಸರಲ್ಲೇ ಬಿಟ್ಟು ಬಿಡಿ ಅಂತ ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು. ಯುವಕರಿಗೆ ಅವಕಾಶ ಕೊಡೋದಿದೆ, ಅಲ್ಪಸಂಖ್ಯಾತರು ಬಹುಮತ ಓಟ್ಗಳಿದ್ದಾವೆ, ಅಲ್ಪಸಂಖ್ಯಾತರು ನೀವು ಕಡೆಗಣಿಸ್ದಂಗೆ ಆಗ್ತದೆ. ಇಲ್ಲ ಸರ್ ಒಂದು ನೀವು ದಯವಿಟ್ಟು ಗಮನಿಸಿ, ನಮ್ಮ ಸ್ಪೀಕರ್ ಅಲ್ಪಸಂಖ್ಯಾತರು, ಜಮೀರಣ್ಣ ಅಲ್ಪಸಂಖ್ಯಾತರು, CM ಅವ್ರ ಸ್ಪೆಷಲ್ ಆಫೀಸರು ಮುಸ್ಲಿಂ ಸಮುದಾಯದ ನಜೀರ್ ಅಹಮದ್ ಸಾಹೇಬರು. ಇವತ್ತು ಇಲ್ಲಿಂದ MLC ಮಾಡಿದ್ದೀವಿ. ಇವತ್ತು ಮೈನಾರಿಟೀಸ್ಗೆ, ಮೊನ್ನೆ ನೀವು ನಮ್ಮ ಬಡ್ಜೆಟ್ನ ನೋಡಿ, ಮೈನಾರಿಟೀಸ್ ಮಕ್ಕಳಿಗೆ, ಮೈನಾರಿಟೀಸ್ ಶಾಲೆಗಳಿಗೆ, ಮೈನಾರಿಟಿ ಸ್ಕಾಲರ್ಶಿಪ್ಗೆ ಅತಿ ಹೆಚ್ಚು ಸಹಾಯ ಮಾಡಿ ನಾವು BJP ಅವ್ರ ಹತ್ರ ಬಾಯಿಗೆ ಬಂದಂಗೆ ಬಯಸ್ಕೊತಾ ಇದ್ದೀವಿ. ಅವ್ರು BJP ಅವ್ರು ನಮ್ಮನ್ನು, ನಾವು ಮುಸ್ಲಿಮ್ಸ್ನ ಓಲೈಕೆ ಮಾಡೋಕ್ಕೆ 1000 ಕೋಟಿ ಕೊಡ್ತೀವಿ ಅಂತ ಅವ್ರು ಅಂತಾರೆ. ಅಲ್ಪಸಂಖ್ಯಾತರು ಖಂಡಿತವಾಗೂ ಸರ್, ಈ ಸಂದರ್ಭದಲ್ಲಿ ನಾವು ಚುನಾವಣೆ ಗೆಲ್ಲಬೇಕು. ಇರೋ ವ್ಯಕ್ತಿಗಳಲ್ಲಿ ಸಮರ್ಥವಾದ ವ್ಯಕ್ತಿ ಅನ್ನೋ ಅಭಿಪ್ರಾಯ. ಅಲ್ಪಸಂಖ್ಯಾತರನ್ನ ನಾವು ಕಡೆಗಣಿಸಲ್ಲ ಸರ್. ನನ್ನನ್ನೇ ನೋಡಿ, ನಾನು ಅಲ್ಪಸಂಖ್ಯಾತರ ಪರವಾಗಿ ಎಷ್ಟು ಮಾತಾಡಿದ್ದೀನಿ. ನಮ್ಮ BJP ಸ್ನೇಹಿತರು 3-4 ಕೇಸು ಹಾಕಿದ್ದಾರೆ. ಅವರು ಮಾತ್ರ ಅಲ್ಪಸಂಖ್ಯಾತರ. ಸರ್, ನಿಮ್ಮ ಅಲ್ಪಸಂಖ್ಯಾತ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ಮಾತಾಡ್ಬೋದಾ? ಆ ಯತ್ನಾಳಿದಾರಲ್ಲ ಬಿಜಾಪುರದ ಕೋತಿ, ಅವ್ರು ಮಾತಾಡ್ಬೋದಾ? ಆ ಮೈಸೂರಿಂದ ಒಂದು ಕೋತಿ ಇದೆ, ಮಾತಾಡ್ಬೋದಾ? ನಿಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಎಷ್ಟು ಕೇವಲವಾಗಿ ಅವ್ರು ಮಾತಾಡಿದ್ದು? ನಮ್ಮ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗೆ ಬೇಜಾರಾಗಲ್ವಾ? ನಾನು ಇದೇ ಹೇಳ್ತಾ ಇರೋದು ರೀ, ಮೈನಾರಿಟೀಸ್ ಕುಟುಂಬಗಳ ಬಗ್ಗೆ ಹಿಂಗೆ ಮಾತಾಡೋರ ಬಗ್ಗೆ ನೀವು ಹೆಂಗೆ ಇದು ಮಾಡ್ತೀರಾ? ಮೈನಾರಿಟೀಸ್ ಒಂದಾಗ್ತಾರೆ, ನನ್ನ ನಂಬಿಕೆ ಇದೆ. ಸರ್, ನೀವು ಹೇಳಿದಂಗೆಲ್ಲ ಓಕೆ ಸರ್, ಬೇರೆ ಕ್ಷೇತ್ರದಲ್ಲಿ ಮೈನಾರಿಟಿಗೆ ಕೊಟ್ಟಿದ್ದೀರಾ. ನಮ್ಮ ದಾವಣಗೆರೆ ಕ್ಷೇತ್ರದಲ್ಲಿ, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ದಕ್ಷಿಣ ಕ್ಷೇತ್ರ ಆದಾಗಿಂದಲೂ ಅಲ್ಪಸಂಖ್ಯಾತರು ಕೇಳ್ಕೊಂಡು ಅಣ್ಣ, ಈಗ ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಮೈನಾರಿಟೀಸ್ನ ದಕ್ಷಿಣ ಭಾಗದಲ್ಲಿ ಮುಂದಿನ ತರೋ ಪ್ರಯತ್ನ ನನ್ನ ಪಕ್ಷ ಮಾಡುತ್ತೆ. ಇದು ಅಲ್ಪಸಂಖ್ಯಾತರಲ್ಲಿ ಯಾರು ಸಮರ್ಥರು ಇಲ್ಲ, ಸಮರ್ಥರು ತುಂಬ ಜನ ಇದ್ದಾರೆ. ಇದೊಂದು ಸಂದರ್ಭ ಅಷ್ಟೇ ಸರ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.